ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜೀವ ಈ ರೇಂಜಿಗೆ ಚೇಂಜ್ ಆಗ್ತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನು ಆಗ್ತಾನೆ ಅಂದರೆ ಇನ್ನೇನೋ ಆಗ್ತಿದ್ದಾನೆ. ಈಗ ನೋಡಿದ್ರೆ ಕುಡಿಯೋದನ್ನೇ ಪ್ರತಿದಿನ ರೊಟೀನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಂದು ಟೈಮಲ್ಲಿ ನಾನು ಸ್ಮೋಕ್ ಮಾಡ್ತಿದ್ರೆ ನನಗೆ ಬುದ್ಧಿ ಹೇಳ್ತಿದ್ದ, ಪ್ಯಾಸಿವ್ ಸ್ಮೋಕಿಂಗ್ ತುಂಬಾ ಡೇಂಜರಸ್, ನನ್ನ ಪಕ್ಕ ಕೂತ್ಕೊಂಡಂತೂ ಸ್ಮೋಕೇ ಮಾಡಬೇಡ ಅಂತೆಲ್ಲ ಹೇಳ್ತಿತ್ತು. ಅಂತ ಹುಡುಗ ಈಗ ರಾಜಾರೋಷವಾಗಿ ಪ್ರತಿದಿನ ಮನೆಗೆ ಕುಡ್ಕೊಂಡು ಬರ್ತಾನೆ ಅಂದರೆ ಎಷ್ಟು ಚೇಂಜ್ ಆಗಿದ್ದಾನೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾರತ್ತಾದ್ರೂ ಹೇಳೋಣ ಅಂದರೆ ಹೇಳೋದಕ್ಕೂ ಆಗಲ್ಲ. ಏನು ಮಾಡೋದು? ಅಣ್ಣ ಅದಕ್ಕೆ ಹೇಳೋಣ ಅಂದರೆ ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಏನಾದರೂ ಮಾಡಬೇಕು. ನೀಡ್ ಟು ಡೂ ಸಮಥಿಂಗ್. ನನಗೇನಾಗಿದೆ? ನನ್ಗೆ ಯಾಕೆ ಮಾತಾಡಕ್ ಬರ್ತಾ ಇಲ್ಲ? ನನಗೇನಾಗಿದೆ? ನಾನು ಎಲ್ಲಿದ್ದೀನಿ? ಯಾರ ಮನೆ ಇದು? ಅಂದ್ರೆ ಇದು ನನ್ನ ಮನೇಲಿ ಇದ್ದೀನಿ. ಸರ್, ನಿಮ್ಮನ್ನೇನೋ ಅಂತ ಕೇಳ್ಬೋದಾ? ಕೇಳಮ್ಮ, ನಾವೊಬ್ಬ ಕೇಳು. ನೀನು ನನ್ನ ಮಗಳಿದ್ದ ಹಾಗೆ. ಥ್ಯಾಂಕ್ಸ್ ಸರ್. ಏನು ವಿಷಯ? ಅದೇ ಸರ್, ಜೀವ ಅವ್ರು ಡೈಲಿ ಇಲ್ಲಿಗೆ ಬಂದು ಕುಡ್ಕೊಂಡು ಮನೆಗೆ ಹೋದರೆ ಅವ್ರ ಮನೆಯವ್ರು ಸುಮ್ಮನೆ ನಿಮ್ಮನ್ನ ಬೈತಾರೆ ಸರ್. ಅವರು ಹಾಳಾಗೋದಕ್ಕೆ ಕಾರಣ ನೀವೇ ಅಂತ ಬ್ಲೇಮ್ ಮಾಡ್ತಾರೆ. ಸುಮ್ಮನೆ ಅವ್ರ ವಿರೋಧ ಕಟ್ಕೊಳಂಗಾಗಲ್ವಾ ಸರ್? ನನಗೆ ನನ್ನ ಗುರಿ ರೀಚ್ ಆಗೋದು ಇಂಪಾರ್ಟೆಂಟು. ಯಾರ ವಿರೋಧನ ಕಟ್ಕೊಳ್ತೀನೋ ಇಲ್ವೋ ಅನ್ನೋದು ಮುಖ್ಯ ಅಲ್ಲ. ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ನನಗೆ ನನ್ನ ಗುರಿ ಮಾತ್ರ ಕಾಣ್ತಾ ಇರುತ್ತೆ. ನನ್ನ ಫೋಕಸ್ ಎಲ್ಲ
ಅದ್ರ ಮೇಲೇನೆ ಇರುತ್ತೆ. ಇದೊಂಥರ ಗೇಮ್ ಪ್ಲಾನ್. ಈಗ ನಾನು ಜೀವನ ಇಟ್ಕೊಂಡು ಆಟ ಆಡ್ತಾ ಇದ್ದೀನಿ. ಇದರ ಉದ್ದೇಶ ಇಷ್ಟೇ, ಇಂಡೈರೆಕ್ಟ್ ಆಗಿ ಗೌತಮ್ ದಿವಾನ್ಗೆ ನೋವು ಕೊಡೋದು. ಜೀವಾಗ ಏನಾದರೂ ಆದ್ರೆ ಅದು ಗೌತಮ್ ದಿವಾನ್ನ ತಲುಪುತ್ತೆ. ಅಯ್ಯೋ ನನ್ನ ತಂಗಿ ಗಂಡ ಹೀಗಾದ್ನಲ್ಲ ಅಂತ ಅವನೊಟ್ಟೆ ಚುರುಕ್ಕನ್ನುತ್ತೆ. ಬರೀ ಚುರುಕ್ಕಂದ್ರೆ ಸಾಲ್ತು, ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಹಾಕಬೇಕು. ಹಾಕಬೇಕು ಅಂದ್ರೆ ಜೀವ ಎಷ್ಟು ಹಾಳಾಗೋದಕ್ಕೆ ಸಾಧ್ಯನೋ ಅಷ್ಟು ಹಾಳಾಗಬೇಕು. ಕೆಟ್ಟ ಕೆರ ಹಿಡಿಬೇಕು, ಆಗ್ಲೇ ಎಫೆಕ್ಟಿವ್ ಆಗೋದು. ನಾನು ಅಂದ್ಕೊಂಡಿದ್ದು ಆಗೋದು. ಬಟ್ ಆದ್ರೆ ಈ ವಿಷಯ ಗೌತಮ್ ದಿವಾನ್ ತನಕ ಹೋಗಿ ಮುಟ್ಟುತ್ತೆ ಅಂತೀರಾ? ಯಾಕೆ ಮುಟ್ಟೋದಿಲ್ಲ? ಮುಟ್ಟುತ್ತೆ. ಸತ್ಯನ ಎಲ್ಲರೂ ತಮ್ಮಲ್ಲೇ ಇಟ್ಕೊಂಡು ಮುಚ್ಚಿಡ್ತಿದ್ದಾರೆ. ಸತ್ಯನ ಎಷ್ಟು ದಿವಸ ಅಂತ ಮುಚ್ಚಿಡಕ್ಕಾಗುತ್ತೆ? ಈ ಡ್ರಿಂಕ್ಸ್ ಅನ್ನೋ ಚಟ ಇದೆಯಲ್ಲ, ಈ ಕಿಡ್ನಿ ಲಿವರ್ ಇಷ್ಟನ್ನು ಮಾತ್ರ ಕೆಡಿಸೋದಿಲ್ಲ, ಮನುಷ್ಯನ ಸಂಪೂರ್ಣ ವ್ಯಕ್ತಿತ್ವವನ್ನೇ ಕೆಡಿಸ್ಬಿಡುತ್ತೆ. ಕಂಟ್ರೋಲ್ ಇದ್ರೆ ಪರವಾಗಿಲ್ಲ, ನಂತರ ಕಂಟ್ರೋಲ್ ಏನಾದರೂ ತಪ್ಪಿದ್ರೆ ಇಡೀ ಜೀವನನೇ ಬರ್ಬಾದಾಗೋಗ್ಬಿಡುತ್ತೆ. ಈಗ ಜೀವ ಅದೇ ಹಾದಿನಲ್ಲಿದ್ದಾನೆ. ಆಕಾಶಕ್ಕೆ ಏಣಿ ಹಾಕ್ತೀನಿ ಅಂತ ಹೊರಟಿದ್ದವನು ಪೂರ ಪ್ರಪಾತಕ್ಕೆ ಬೀಳ್ತಾ ಇದ್ದಾನೆ. ಅದು ಎಂತ ಪ್ರಪಾತ? ಅಡಿಕ್ಷನ್ ಅನ್ನೋ ಮಹಾಪ್ರಪಾತ. ಬಿದ್ರೆ ಮತ್ತೆ ಹೇಳೋದು ಅಷ್ಟೊಂದು ಸುಲಭ ಅಲ್ಲ. ಈಗೇನೋ ಇವರೆಲ್ಲ ಸೇರಿ ಮುಚ್ಚಿಟ್ಟಿರ್ಬೋದು, ಆದ್ರೆ ತೀರಾ ಹಾಳಾದ್ಮೇಲೆ ವಿಷಯ ಆಚೆಗೆ ಬಂದೇ ಬರುತ್ತೆ. ಇವನ ಹಣೆ ಬರ ಎಲ್ಲರಿಗೂ ಗೊತ್ತಾಗೇ ಆಗುತ್ತೆ. ಇವನ ಕತೆ ಹೀಗಾಗಿದೆ ಅಂತ ಗೌತಮ್ ಕಿವಿಗೂ ಬಿದ್ದೇ ಬೀಳುತ್ತೆ. ಆಗ ಹಾಕಬೇಕು. ಗೌತಮ್ ಈ ವಿಷಯನ ಕೇಳ್ಬಿಟ್ಟು ಅಯ್ಯೋ ಅಂತ ಒದ್ದಾಡಬೇಕು. ಅದಕ್ಕೆ ಆ ಜೀವನ ಜಯದೇವನ ಎಷ್ಟು ಹಾಳು ಮಾಡಕ್ ಸಾಧ್ಯನೋ ಅಷ್ಟು ಹಾಳು ಮಾಡ್ತಾ ಇರುತ್ತೋ, ಅದು ಕುಮ್ಮಕ್ ಕೊಡ್ತಾ ಇರುತ್ತೋ. ಒಟ್ಟಿನಲ್ಲಿ ಗೌತಮ್ ದಿವಾನ್ಗೆ ಎಲ್ಲ ದಿಕ್ಕಿನಿಂದಲೂ ನೋವು ಕೊಡಬೇಕು, ಅದು ನನ್ನ ಉದ್ದೇಶ. ಆದ್ರೆ ಹೀಗೆಲ್ಲ ಮಾಡೋದ್ರಿಂದ ಅವ್ರು ಕಟ್ಟಿರೋ ಸಾಮ್ರಾಜ್ಯನ ಬೀಳ್ಸಕ್ಕಾಗತ್ತಾ ಸರ್? ಇಲ್ಲ ಅಲ್ವಾ? ಇಲ್ಲಲ್ವಾ? ಅದು ಆಗೋದಕ್ಕೂ ಬೇರೆ ಪ್ಲಾನ್ ಮಾಡಿದ್ದೀನಿ. ಅದೇ ಬೇರೆ ಸೆಕ್ಷನ್. ನಾನು ಆಡಬೇಕು ಅಂತ ಹೊರಟಿದ್ದೇನೆ. ಅದರಲ್ಲಿ ಸಾಕ್ಷಾತ್ ಗೌತಮ್ ದಿವಾನ್, ಅವನ ಹೆಂಡತಿ ಭೂಮಿಕಾ ದಿವಾನ್ ಇಬ್ರು ಆಕ್ಟ್ ಮಾಡ್ತಾರೆ. ಅವ್ರು ಆಕ್ಟ್ ಮಾಡಿ ಜೀವ ಬಿಸ್ನೆಸ್ ಎಕ್ಕುಟ್ಟು ಹೋದ್ರೆ ಗೌತಮ್ಗೆ ಕೆಟ್ಟ ಹೆಸರು ಬರುತ್ತೆ. ಅವನ ಹೆಸರಿಗೆ ಕೆಸರು ಮೆತ್ಕೊಳುತ್ತೆ. ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್ ಹೋಗುತ್ತೆ, ಹೋಗ್ಲಿ, ನಾನು ಅದನ್ನು ಕೇರ್ ಮಾಡೋದಿಲ್ಲ. ನನ್ನ ಗುರಿ ಇರೋದು ಆ ಗೌತಮ್ ದಿವಾನ್ನ ಎಷ್ಟು ನೋವು ಕೊಡಬೇಕು ಅಷ್ಟು ನೋವು ಕೊಡೋದು. ಅದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಎಷ್ಟು ಖರ್ಚು ಬೇಕಾದ್ರೂ ಮಾಡ್ತೀನಿ. ಒಟ್ಟಿನಲ್ಲಿ ಅವನ ಹಾಳಾಗೋಗ್ಬೇಕು, ಅವನ ನೆಮ್ಮದಿ ಸರ್ವನಾಶ ಆಗಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.